ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೇಂಟೆನೆನ್ಸ್ ಅಂದರೆ ಗಾಡಿಗಳದ್ದು ಮೇಂಟೆನೆನ್ಸು ಏನಕ್ಕೆ ಮಾಡಬೇಕಾಗತ್ತೆ. ಮೊದಲನೇದಾಗಿ ಗಾಡಿ ಡಸ್ಟ್ ಎನ್ವೈರ್ಮೆಂಟ್ ಅಂದರೆ ಧೂಳು ಗಾಳಿಯಲ್ಲಿ ಓಡುತ್ತೆ. ನೆಕ್ಸ್ಟು ರೋಡು ಲೆವೆಲ್ ಇರಲ್ಲ. ಆಮೇಲೆ ಅದರದ್ದು ಪಾರ್ಟ್ಸ್ ಉಂಟಲ್ಲ, ಮೆಕ್ಯಾನಿಕಲ್ ಪಾರ್ಟ್ಸ್, ಅದು ನಿಮಗೆ ಸವಿತಾ ಇರುತ್ತೆ. ಇದಕ್ಕೆ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಯಾವ್ಯಾವ ಗಾಡಿ ಅಂದರೆ ಲೈಟ್ ವೆಹಿಕಲ್ಲು, ಹೆವಿ ವೆಹಿಕಲ್ಲು, ಸ್ಕೂಟರ್, ಬೈಕ್, ಹಾಗೆ ಸುಮಾರು ಗಾಡಿಗಳಲ್ಲಿ ಮೇಂಟೆನೆನ್ಸ್ ಅಂತೇಳಿ ಮಾಡ್ತೀವಿ. ಮೇಂಟೆನೆನ್ಸ್ ಅಂದರೆ ನಾವು ಹೇಗೆ ಮನುಷ್ಯನಿಗೆ ದಿವಸಕ್ಕೆ ಸ್ನಾನ ಸ್ವಚ್ಛತೆ ಬೇಕು, ಅದೇ ರೀತಿ ಗಾಡಿಯಲ್ಲೂ ನಮಗೆ ಡೈಲಿ ಸ್ವಚ್ಛತೆ ಬೇಕು, ಕ್ಲೀನ್, ಮತ್ತು ಅದನ್ನು ಕರೆಕ್ಟಾಗಿ ಕಾಪಾಡ್ಕೊಂಡು ಹೋಗಬೇಕು. ಏನೇನೆಲ್ಲ ಬರುತ್ತೆ ಮೇಂಟೆನೆನ್ಸಲ್ಲಿ ಅಂದರೆ ಡೈಲಿ ಆಯಿಲ್ ಚೆಕ್ ಮಾಡೋದು, ಫ್ಲೂಯಿಡ್ ಚೆಕ್ ಮಾಡೋದು, ಲೀಕೇಜ್ ಚೆಕ್ ಮಾಡೋದು, ಹೀಗೆ ಸುಮಾರು ವೈಪರ್ ಚೆಕ್ ಮಾಡೋದು, ಲೈಟ್ ಚೆಕ್ ಮಾಡೋದು, ಇದೆಲ್ಲ ನಿಮಗೆ ಮೇಂಟೆನೆನ್ಸಲ್ಲಿ ಬರುತ್ತೆ. ಡೈಲಿ ಟೈರ್ ಚೆಕ್ ಮಾಡೋದು. ಇದು ನೀವು ವರ್ಕ್ಶಾಪಿಗೆ ತೊಗೊಂಡೋದ್ರೆ ಅಂದರೆ ಗ್ಯಾರೇಜಿಗೆ ತೊಗೊಂಡೋದ್ರೆ ಏನೇನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಬ್ಯಾಟ್ರಿದು ಕಂಡೀಷನ್ ಚೆಕ್ ಮಾಡ್ತಾರೆ, ಟೈರ್ ಚೆಕ್ ಮಾಡ್ತಾರೆ, ಬ್ರೇಕ್ ಲೈನರ್ ಚೆಕ್ ಮಾಡ್ತಾರೆ. ವರ್ಕ್ಶಾಪಿಗೆ ಹೋಗಿದ್ರೆ ನಿಮಗೆ ಫಸ್ಟು ನಿಮ್ಮ ಕಂಪ್ಲೇಂಟ್ ಏನಂತೇಳಿ ಕೇಳಿ, ಇವಾಗ ದೊಡ್ಡ ದೊಡ್ಡ ಶೋರೂಮಲ್ಲಿ ಒಂದು ಜಾಬ್ ಕಾರ್ಡ್ ಸಿಸ್ಟಮ್ ಅಂತೇಳಿ ಮಾಡಿ ಅದರಲ್ಲಿ ಏನೇನೆಲ್ಲ ಕಂಪ್ಲೇಂಟ್ ಇದೆ ತರೋ ಚೆಕ್ ಮಾಡಿ, ಅಂದರೆ ಕಂಪನಿಯವರು, ಕಾರ್ ಕಂಪನಿ ಅಥವಾ ಯಾವುದೇ ಗಾಡಿ ಕಂಪನಿಯವರು ಒಂದು ಮ್ಯಾನ್ಯಲ್ ಅಂತ ಕೊಟ್ಟಿರ್ತಾರೆ, ಮೇಂಟೆನೆನ್ಸ್ ಮ್ಯಾನ್ಯಲ್. ಆ ಮ್ಯಾನ್ಯಲಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಕಿಲೋಮೀಟ್ರಿಗೆ ಏನೇನೆಲ್ಲ ಚೆಕ್ ಮಾಡಬೇಕಂತ. ಅದೇ ರೀತಿ ಅವರು ಸ್ಟ್ಯಾಂಡರ್ಡ್ ಚೆಕ್ ಲಿಸ್ಟಲ್ಲಿ ಚೆಕ್ ಮಾಡಿ ನಿಮಗೆ ಹೇಳ್ತಾರೆ ಏನೇನು ಪ್ರಾಬ್ಲಮ್ ಇದೆ ಅಂತ. ನೀವು ಗಾಡಿ ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ನಿಮ್ಮದು ಪಾರ್ಟ್ಸ್ ಲೀಸ್ಟ್ ಜಾಸ್ತಿ ಬರುತ್ತೆ, ರಿಪೇರ್ ಖರ್ಚು ಜಾಸ್ತಿ ಬರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಕ್ಲೀನಾಗಿ ಮೇಂಟೈನ್ ಮಾಡಿ ಹೋದರೆ ನಿಮಗೆ ಖರ್ಚು ಕಮ್ಮಿ ಬರುತ್ತೆ. ಏನೆಲ್ಲ ಖರ್ಚು ಬರುತ್ತಂದರೆ ಬ್ರೇಕ್ ಲೈನರು ಚೇಂಜ್ ಮಾಡಲಿಕ್ಕೆ ಹೇಳ್ತಾರೆ. ಆಮೇಲೆ ಆಯಿಲ್ ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಆಯಿಲ್ ಚೇಂಜ್ ಮಾಡಲಿಕ್ಕೆ ಹೇಳ್ತಾರೆ, ಫಿಲ್ಟ್ರ್ ಚೇಂಜ್ ಮಾಡೋಕ್ಕೆ ಹೇಳ್ತಾರೆ. ನೀವು ಡೈಲಿ ಡ್ರೈವಿಂಗ್ ಮಾಡೋ ಮುಂಚೆ ಬೇಸಿಕ್ ಚೆಕ್ ಮಾಡಿದರೆ ನಿಮಗೆ ಗಾಡಿದು ಲೈಫು ಜಾಸ್ತಿ ಬರುತ್ತೆ. ಜಾಬ್ ಕಾರ್ಡ್ ಸಿಸ್ಟಮ್ ಅಂತ ಹೇಳಿದ್ರೆ ಅವರು ಜಾಬ್ ಕಾರ್ಡ್ ಸಿಸ್ಟಮಲ್ಲಿ ಒಂದು ಚೆಕ್ ಲಿಸ್ಟ್ ಇಟ್ಟಿರ್ತಾರೆ. ಚೆಕ್ ಲಿಸ್ಟಲ್ಲಿ ಇಂಜಿನ್ದು RPM ಎಷ್ಟು, ಆಮೇಲೆ ಏನಾದರೂ ಬಾಡಿಯಲ್ಲಿ ಸ್ಕ್ರ್ಯಾಚಸ್ ಇದೆಯಾ, ಡೆಂಟ್ ಇದೆಯಾ, ನೀವು ಗಾಡಿ ಕೊಡಬೇಕಾದ್ರೆ ಎಷ್ಟು ಪೆಟ್ರೋಲ್ ಅಥವಾ ಡೀಸೆಲ್ ಇತ್ತು, ಬ್ರೇಕ್ದು ಪೆಡಲ್, ಫ್ರೀ ಪೆಡಲ್ ಪ್ಲೇ, ಕ್ಲಚ್ದು ಪೆಡಲ್ ಪ್ಲೇ, ಇಂಜಿನ್ ಕರೆಕ್ಟಾಗಿ ಓಡ್ತಾ ಇದೆಯಾ, ಏನಾದರೂ ಮಿಸ್ ಫೈರ್ ಇದೆಯಾ, ಆಮೇಲೆ ಬ್ರೇಕ್ ಫ್ಲೂಯಿಡ್ ಚೆಕ್ ಮಾಡ್ತಾರೆ. ಇದನ್ನೆಲ್ಲ ಚೆಕ್ ಮಾಡಿ ನಿಮಗೆ ಗಾಡಿದು ಕಂಡೀಷನ್ ಹೇಳ್ತಾರೆ. ನೀವು ಆವಾಗ ಅಪ್ರೂವಲ್ ಕೊಟ್ಟರೆ ಮಾತ್ರ ಅವರು ಅದನ್ನು ಕೆಲಸ ಮಾಡ್ತಾರೆ. ಇದು ಏನಂದರೆ ನೀವು ಗಾಡಿ ತೊಗೊಂಡೋಗೋ ಮುಂಚೆ ಕ್ಲೀನಾಗಿ ತೊಗೊಂಡೋದ್ರೆ ನಿಮಗೆ ಸ್ವಲ್ಪ ಖರ್ಚು ಕಮ್ಮಿ ಬರುತ್ತೆ. ಇಲ್ಲಾಂದರೆ ಅವ್ರು ಹೇಳ್ತಾರೆ, ನಿಮ್ಮ ಇಷ್ಟ, ನೀವು ಹೇಳಿದ್ರೆ ರಿಪೇರಿ ಅಪ್ರೂವಲ್ ಕೊಟ್ಟಾಗೆ ಅವ್ರು ರಿಪೇರಿ ಮಾಡ್ತಾರೆ. ಅದರಲ್ಲಿ ನಿಮ್ಮದು ವೆಹಿಕಲ್ ನಂಬರ್, ಕಿಲೋಮೀಟ್ರು, ಯಾವುದೇ ಗಾಡಿ ಸರ್ವಿಸ್ ಮಾಡೋದಂದರೆ ಕಿಲೋಮೀಟ್ರ್ ರೀಡಿಂಗಲ್ಲಿ ಸರ್ವಿಸ್ ಮಾಡ್ತಾರೆ. ಅದರಲ್ಲಿ ನಿಮಗೆ ನಾನು ಹೇಳ್ದಂಗೆ OEM ಅಂದರೆ ಕಂಪನಿಯವರು ಏನು ಹೇಳ್ತಾರೆ ಸ್ಪೆಸಿಫಿಕೇಷನ್, ಅದೇ ರೀತಿ ಅವರು ಮಾಡ್ತಾರೆ. ಅದರಲ್ಲಿ ನಿಮ್ಮ ಅಬ್ಸರ್ವೇಷನ್ ಮತ್ತು ಅವರ ಅಬ್ಸರ್ವೇಷನ್ ಎರಡೂ ಇಟ್ಟು ಫೈನಲಾಗಿ ಲಿಸ್ಟ್ ಮಾಡ್ತಾರೆ. ಫೈನಲಾಗಿ ಏನು ಹೇಳೋದಂದರೆ ಗಾಡಿನ ಖರ್ಚು ಕಮ್ಮಿ ಮಾಡಬೇಕಂದ್ರೆ, ಮೇಂಟೆನೆನ್ಸ್ ಖರ್ಚು ಕಮ್ಮಿ ಮಾಡಬೇಕಾದ್ರೆ ನಾವು ಗಾಡಿನ ಚೆನ್ನಾಗಿ ಇಟ್ಟಿರಬೇಕು. ವಾಷಿಂಗ್ ಆಗಲಿ, ಕ್ಲೀನಿಂಗ್ ಆಗಲಿ, ಇಂಟೀರಿಯರ್ ಕ್ಲೀನಿಂಗ್ ಆಗಲಿ, ಬೋನೆಟ್ ಒಳಗಡೆ ಇದನ್ನೆಲ್ಲ ನೀವು ಚೆನ್ನಾಗಿಟ್ಟರೆ ನಿಮ್ಮದು ಗಾಡಿ ಖರ್ಚು ಕಮ್ಮಿ ಬರುತ್ತೆ.